ನಟ ಶಿವರಾಜ್ ಕುಮಾರ್ ಅವರ ಅಳಿಯನಿಂದ ವಿಶೇಷ ಆಪರೇಷನ್ ಇದು. ಅತಿ ವಿರಳ ಆಪರೇಷನ್ ಮಾಡಿ ಸಾಧನೆಗೈದಿದ್ದಾರೆ ಡಾಕ್ಟರ್ ದಿಲೀಪ್. ಶಿವಕುಮಾರ್ ಅವರ ಹಿರಿಯ ಪುತ್ರಿ ನಿರುಪಮ ಪತಿ ದಿಲೀಪ್ ಅವರು ವೈದ್ಯರು. ಅತಿ ದೊಡ್ಡ ಕಿಡ್ನಿ ಆಪರೇಷನ್ ಮಾಡಿದ್ದಾರೆ ವೈದ್ಯ ದಿಲೀಪ್. ಈ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸೋರಿದ್ದಾರೆ ದಿಲೀಪ್ ಆ್ಯಂಡ್ ಟೀಮ್. ಈಗ ಸಾಮಾನ್ಯವಾಗಿ ಕಿಡ್ನಿಯ ಸೈಜ್ 9 ರಿಂದ 12 ಸೆಂಟಿಮೀಟರ್ ಇರುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿಯ ಕಿಡ್ನಿ ಅಳತೆ 45 ಸೆಂಟಿಮೀಟರ್ ಅಷ್ಟಿತ್ತಂತೆ. ಸೊ ಈ ಗಡ್ಡೆ ತೂಕ ಬರೋಬ್ಬರಿ 4.5 kg ಇತ್ತು. ಇದನ್ನು ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂಲಕ ಡಾಕ್ಟರ್ ದಿಲೀಪ್ ಮತ್ತು ಟೀಮ್ ಒಂದು ಯಶಸ್ವಿ ಆಪರೇಷನ್ ಮಾಡಿದ್ದಾರೆ. ಅತಿ ವಿರಳವಾದಂತಹ ಕೇಸ್ ಇದು ಮತ್ತು ಕಾಂಪ್ಲೆಕ್ಸ್ ಆದಂತಹ ಆಪರೇಷನ್ನು. ಅದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಡಾಕ್ಟರ್ ದಿಲೀಪ್ ಮತ್ತು ಅವರ ತಂಡ. ನಟ ಶಿವಣ್ಣ ಅವರ ಅಳಿಯ ಈ ವಿಶೇಷ ಆಪರೇಷನ್ ಮಾಡಿರೋದು. ಅತಿ ವಿರಳವಾದಂಥ ಮತ್ತು ಮೆಡಿಕಲಿ ಕಾಂಪ್ಲಿಕೇಟೆಡ್ ಆಗಿರುವಂಥ ಕೇಸ್ ಇದು. 1ಕ್ಕೆ 4 ಪಟ್ಟು ಅಂತ ಹೇಳ್ಬೋದು. 9 ರಿಂದ 12 ಸೆಂಟಿಮೀಟರ್ ಇರಬೇಕಾಗಿರೋ ಕಿಡ್ನಿ 45 ಸೆಂಟಿಮೀಟ್ರು, 4.5 kg ತೂಕ ಆಗಿದ್ದಂಥ ಕಿಡ್ನಿ. ಅದರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಿದ್ದಾರೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ನಾಳೆಯಿಂದನೇ ಫ್ರೀ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗಾಗಲೇ ಬಸ್ ಪಾಸ್ ಪಡೆದಿದ್ದವರಿಗೆ ಹಣ ಮರುಪಾವತಿ ಆಗೋ ವ್ಯವಸ್ಥೆ ಕೂಡ ಇದೆ. ವಿದ್ಯಾರ್ಥಿಗಳ ಬಸ್ ಪಾಸ್ ಹಣ ಮರುಪಾವತಿಗೆ ಅವಕಾಶ ಇದೆ. 4 ಸಾರಿಗೆ ನಿಗಮದಿಂದ ಹಣ ಮರುಪಾವತಿಗೆ ಆದೇಶ ಆಗಿದೆ. ರೀಫಂಡ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಮೊದಲ ಕ್ಯಾಬಿನೆಟ್ ನಂತರ ಮಾಡಿದಂತಹ ಘೋಷಣೆಗಳ ಪೈಕಿ ಮುಖ್ಯವಾದದ್ದು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನೋದು. ಸೊ ವಿದ್ಯಾರ್ಥಿಗಳಿಗೆ ಈಗ ಅದಕ್ಕೆ ಅಪ್ಲಿಕೇಶನ್ ಆರಂಭ ಆಗುತ್ತೆ. ಇದಕ್ಕೂ ಮುಂಚೆನೇ ಯಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹಣ ಪಡೆದು ಪಾಸ್ ತೊಗೊಂಡಿದ್ರು ಅವ್ರಿಗೂ ಕೂಡ ರೀಫಂಡ್ ಆಗುತ್ತೆ. ಅದಕ್ಕೆ ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ನಲ್ಲೇ ಅಪ್ಲೈ ಮಾಡಬೇಕು. ಅಕೌಂಟ್ ಡೀಟೇಲ್ಸ್ ಕೊಡಬೇಕು. 1 ವಾರದೊಳಗೆ ನಿಮ್ಮ ಅಕೌಂಟಿಗೆ ಮತ್ತೆ ಅದು ಹಣ ರೀಫಂಡ್ ಆಗುತ್ತೆ. ಆ ರೀತಿಯ ವ್ಯವಸ್ಥೆ ಇದೆ ಅನ್ನೋದನ್ನು ಕೂಡ ಈಗಾಗಲೇ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಸ್ಪಷ್ಟಪಡಿಸಲಾಗಿದೆ. ಯಾವುದೇ ರೀತಿ ಬೇರೆ ವ್ಯವಸ್ಥೆಗಳಿಲ್ಲ. ಆನ್ಲೈನ್ ಮೂಲಕನೇ ಅದಕ್ಕೆ ಅಪ್ಲೈ ಮಾಡಿಕೊಳ್ಬೇಕು. ಈಗಾಗಲೇ ದುಡ್ಡು ಕೊಟ್ಟಿರುವಂಥ ವಿದ್ಯಾರ್ಥಿಗಳು, ಇಲ್ಲ ಫ್ರೀ ಬಸ್ ಪಾಸ್ ಇವಾಗ ನಾವು ಮಾಡಿಸ್ಕೊಳ್ಬೇಕು ಅಂತಿರೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭಿಸಬಹುದು.